ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಷೇಧಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಬಂದು ಮೂಡಿಗೆರೆ ಹತ್ರ ಇದ್ದೀವಿ. ಮೂಡಿಗೆರೆ ಹತ್ರ ಒಂದು ಹೋಮ್ ಸ್ಟೇಲಿ, ಈ ಒಂದು ಹೋಮ್ ಸ್ಟೇ ಬಂದು ಸಕಲೇಶಪುರ ಟು ಮೂಡಿಗೆರೆ ಹೋಗಬೇಕಾದ್ರೆ ಸಿಗುತ್ತೆ. ಮೇಕನಗದ್ದೆ ಹತ್ರ ಈ ಒಂದು ಸ್ಟೇ ಬರುತ್ತೆ. ಈ ಒಂದು ಸ್ಟೇ ಹೆಸರು ಬಂದು ಕೆರೆಕೂಲ್ ನೇಚರ್ ಸ್ಟೇ. ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ತುಂಬಾನೇ ನಿಯರ್ ಬರುತ್ತೆ. ಇಲ್ಲಿಂದ ಭೈರವೇಶ್ವರ ಟೆಂಪಲ್ 2 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಎತ್ತಿನ ಭುಜ ಟ್ರೆಕ್ ಜಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಪಾಂಡವರ ಗುಡ್ಡ, ಆಮೇಲೆ ಇದು ಮಾಗಜಹಳ್ಳಿ, ಅಬ್ಬಿಗುಂಡಿ ಫಾಲ್ಸು ಎಲ್ಲ ಸಾಕಷ್ಟು ಟೂರಿಸಮ್ ಪ್ಲೇಸಸ್ಗೆಲ್ಲ ಈ ಒಂದು ಸ್ಟೇ ನಿಯರ್ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ನೆನ್ನೆನೇ ಬಂದು ಚೆಕ್ ಇನ್ ಆಗಿ ಸ್ಟೇ ಎಲ್ಲ ಆಗಿದ್ವಿ. ಇವತ್ತು ಆ್ಯಕ್ಚುಲಿ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಬನ್ನಿ ಈ ಒಂದು ಸ್ಟೇ ಯಾವ ಥರ ಇದೆ ಅಂತ ಒಂದು ಟೂರ್ನ ಕೊಡ್ತೀನಿ. ಸೊ ಇದು ಬಂದು ಡಾರ್ಮೆಟ್ರಿ. ಈ ಕಡೆ 5 ಬೆಡ್ಸ್ ಇದೆ, ಈ ಕಡೆ 3 ಬೆಡ್ಸ್ ಇದೆ. ಟೋಟಲ್ಲು 8 ಬೆಡ್ಸು ಈ ಒಂದು ಡಾರ್ಮೆಟ್ರಿಲಿ. ಫ್ರೆಂಡ್ಸ್ ಗ್ರೂಪ್ ಅಥವಾ ಅದನ್ನು ಒಂದು ದೊಡ್ಡ ಫ್ಯಾಮಿಲಿ ಬಂತಂದರೆ ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಇಲ್ಲಿ ಕಬರ್ಡ್ ಕೂಡ ಇದೆ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ. ಸೊ ಈ ಡಾರ್ಮೆಟ್ರಿಗೆ 2 ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಇಲ್ಲೊಂದು ಹಾಗೆ ಇಲ್ಲೊಂದು. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ಇಲ್ಲೊಂದು 4 ಶೇರಿಂಗ್ ರೂಮ್ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ತುಂಬಾ ಸ್ಪೇಷಿಯಸ್ ಆಗಿ ಕ್ಲೀನಾಗಿದೆ. ಸೊ ಇದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮು, ಇಲ್ಲಿ ಕಬರ್ಡ್ ಇದೆ, ಹಾಗೆ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಸೊ ವಾಶ್ರೂಮ್ ಕೂಡ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಸೊ ಮಲೆನಾಡಿನ ಶೈಲಿಯ ಅಥೆಂಟಿಕ್ ಫುಡ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೊಸರಿದೆ, ಮನೆಯಲ್ಲೇ ಮಾಡಿರೋವಂಥ ತುಪ್ಪ, ಉಪ್ಪಿನಕಾಯಿ, ಸಾಂಬಾರು, ಬಾಯ್ಲ್ಡ್ ರೈಸ್ ಎಲ್ಲನೂ ಇದೆ. ಊಟ ಅಂತೂ ಸಖತ್ತಾಗಿದೆ, ಅಥೆಂಟಿಕ್ ಮಲೆನಾಡಿನ ಶೈಲಿಯ ಊಟ. ಸೊ ಬಾಯ್ಲ್ಡ್ ರೈಸು, ಸಾಂಬಾರು, ಅದಕ್ಕೆ ತುಪ್ಪ, ಉಪ್ಪಿನಕಾಯಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹೇಗಿದೆ ಅವರು ಟೇಸ್ಟು? ಸಖತ್ತಾಗಿದೆ. ಫುಲ್ ಹೋಮ್ ಸ್ಟೈಲ್ ಫುಡ್ ಇದು. ಹೌದು, ಆ್ಯಕ್ಚುಲಿ ಈಗ ಮನೇಲಿ ಹೆಂಗೆ ಮಾಡ್ತೀರಾ ಅದೇ ಥರನೇ ಇವ್ರು ಸರ್ವ್ ಮಾಡ್ತಾರೆ ನಿಮಗೆ. ಬಾಯ್ಲ್ಡ್ ರೈಸ್ ಎಲ್ಲ ಸಖತ್ತಾಗಿದೆ. ಅದು ಎದುರುಗಡೆ ಈ ಥರ ಫುಲ್ಲು ಕಾಫಿ ಎಸ್ಟೇಟ್ ವ್ಯೂಯಲ್ಲಿ ಕೂತ್ಕೊಂಡು ಊಟ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಹೋಮ್ ಸ್ಟೇಲಿ ಇರ್ತಕ್ಕಂಥ ಪೆಟ್ಸ್ಗಳು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಹಾಯ್. ಸೊ ಇಲ್ಲಿ ಹೋಮ್ ಸ್ಟೇ ಹತ್ರನೇ ಒಂದು ಚಿಕ್ಕ ಪಾಂಡ್ ಇದೆ, ಇವ್ರ ಪ್ರಾಪರ್ಟಿ ಒಳಗಡೆನೆ. ಸೊ ನಾನು ಮತ್ತು ಚಂದನ್ ಇವಾಗ ಇಲ್ಲಿ ಫಿಶಿಂಗಿಗೆ ಬಂದಿದ್ದೀವಿ. ಚಂದನ್ ಫಿಶಿಂಗ್ ಮಾಡ್ತಾ ಇದ್ದಾನೆ. ಸೊ ಇಲ್ಲೇ ಮೇಲ್ಗಡೆ ಹೋಮ್ ಸ್ಟೇ ಇರೋದು. ಒಂದು 50 ಮೀಟರ್ಸು ಕಾಫಿ ತೋಟ ಒಳಗಡೆ ಎಲ್ಲ ನಡ್ಕೊಂಬರ್ಬೇಕು. ಸೊ ಚಂದನ್ನು ಫಿಶಿಂಗ್ ಮಾಡ್ತಾನೆ, ನಾನು ನೋಡ್ತೀನಿ. ನಾನು ವೆಜಿಟೇರಿಯನು, ಫಿಶ್ ಎಲ್ಲ ತಿನ್ನಲ್ಲ. ಫೈನಲಿ ಒಂದು ಮೀನು ಬಿತ್ತು, ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ. ಯಾವ ಮೀನು ಇದು? ಜಿಲೇಬಿ. 2ನೇ ಮೀನು, ಜಿಲೇಬಿ ಮೀನು. ಪೈನಾಪಲ್ ಎಲ್ಲ ನೋಡಿದೆ, ವಾಹ್ ಏನು ಕ್ರೇಜಿ ಗುರು. ಸೊ ಪೈನಾಪಲ್ ಗಿಡ ನೋಡ್ತಾ ಇದ್ದೀರಾ ನೋಡಿ, ಇದೇ ತಾನೇ ಪೈನಾಪಲ್? ನಮ್ಮ ಮೇಲೆ ಒಣಗ್ಬಿಟ್ಟಿದೆ. ಕ್ರೇಜಿ ಪೈನಾಪಲ್. ಸೊ ಫಿಶಿಂಗ್ ಮುಗಿಸ್ಕೊಂಡು ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದೇ ಹೋಮ್ ಸ್ಟೇ. ಇವಾಗ
ಮೇಲ್ಗಡೆ ಒಂದು ಗುಡ್ಡ ಇದೆ, ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಫಿ ತೋಟಗಳ ಮಧ್ಯೆ ಎಲ್ಲ ಹೋಗಬೇಕು. ನೋಡಿ ಇಲ್ಲಿ ಕಾಫಿ ಬೀನ್ಸು ಫುಲ್ಲು ಎಲ್ಲ ಹಣ್ಣಾಗಿದೆ. ಸೊ ನೋಡಿ ಇಲ್ಲಿ ನ್ಯಾಚುರಲ್ ಬಾವಿ, ಫುಲ್ಲು ಕೋಲ್ಡ್ ಆಗಿದೆ. ವೆಸ್ಟರ್ನ್ ಘಾಟ್ಸಿಂದ ಹರ್ಕೊಂಬರುವಂಥ ನೀರು. ಫುಲ್ಲು ಕಾಫಿ ತೋಟ, ಅದೇನೇ ಹೋಮ್ ಸ್ಟೇ ಮೇಲ್ಗಡೆ ಇರೋದು. ಅಂಜೂರದ ಮರ ಇದೆ, ಎಲ್ಲ ಅಂಜೂರದ ಹಣ್ಣುಗಳಿವು. ಸೊ ಇನ್ನು ಇವಾಗ ಸ್ವಲ್ಪ ಟ್ರೆಕ್ ಮಾಡಬೇಕು ಸನ್ಸೆಟ್ ಸ್ಪಾಟ್ಗೆ. ಕಾಫಿ ತೋಟಗಳ ಮಧ್ಯೆ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ಕಾಫಿ ತೋಟ, ಎಲ್ಲ ಕಾಫಿ ಬೀಜಗಳೆಲ್ಲ ಫುಲ್ ಹಣ್ಣಾಗಿದೆ. ಸೊ ಸನ್ಸೆಟ್ ಸ್ಪಾಟ್ನ ರೀಚ್ ಆಗಿದ್ದೀವಿ ಇವಾಗ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ವೆಸ್ಟರ್ನ್ ಘಾಟ್ಸ್ ವ್ಯೂ ಇದೆ. ಸೊ ಇಲ್ಲಿಂದ ನೋಡಿದ್ರೆ ನಿಮಗೆ ಆ ಕಡೆ ಕಾಣಿಸ್ತಾ ಇರೋದೆಲ್ಲ ಫುಲ್ಲು ದೇವರ ಮನೆ ಬೆಟ್ಟ ರೇಂಜು. ಅದೇ ಈ ಕಡೆ ನೋಡಿದ್ರೆ ಅಲ್ಲಿ ನೋಡಿ ಝೂಮ್ ಆಗ್ತೀನಿ, ಅಲ್ಲೊಂದು ಗುಡ್ಡ ಇದೆ, ಅದು ಶಿಶಿಲ. ಆ ಗುಡ್ಡನ ಹತ್ತಿ ಇಳಿದ್ರೆ ಸೌತ್ ಕ್ಯಾನ್ರಾ ಧರ್ಮಸ್ಥಳ. ಅದ್ರ ಪಕ್ಕ ಇರೋದು ಬಂದ್ಬಿಟ್ಟು ಇದು ಎತ್ತಿನ ಭುಜ. ಈ ಕಡೆ ಎಲ್ಲ ಫುಲ್ಲು ಪಾಂಡವರ ಗುಡ್ಡ ರೇಂಜು. ನೋಡಿ ಪಾಂಡವರ ಗುಡ್ಡ ಕೆಳಗಡೆ ಇರೋದೇ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಪಾಂಡವರ ಗುಡ್ಡದಿಂದ ಈ ಕಡೆ ಕಾಣಿಸ್ತಾ ಇರೋದೇ ಜೇನ್ಕಲ್ ಗುಡ್ಡ ಅದು. ಸೊ ಈ ಕಡೆ ಫುಲ್ಲು ನೋಡಿದ್ರೆ ನಿಮಗೆ ಸಾಲ್ ಗುಡ್ಡಗಳು. ಸಕ್ಕತ್ತಾಗಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಜ ತಾನೇರಿದಂತಿದೆ. ಸೊ ಸಂಜೆಗೆ ಸ್ನ್ಯಾಕ್ಸ್ನ ಕೊಟ್ಟಿದ್ದಾರೆ, ಕಾಫಿ ಮತ್ತು ಬಿಸ್ಕೆಟು. ಈ ಒಂದು ವ್ಯೂಯಲ್ಲಿ ಕಾಫಿ ಕುಡಿಯುವಂಥ ಮಜಾನೇ ಬೇರೆ. ಸೊ ಇನ್ನೇನು ಕ್ಯಾಂಪ್ ಫೈರ್ ಟೈಮ್ ಕೂಡ ಆಯಿತು. ಇಲ್ಲಿ ಕ್ಯಾಂಪ್ ಫೈರ್ನ ಕೊಡ್ತಾರೆ. ಹೋಮ್ ಸ್ಟೇ ಮೇಲ್ಗಡೆಯಿಂದ ಯಾವ ಥರ ವ್ಯೂ ಇದೆ ಅಂತ ನೋಡೋಣ ಬನ್ನಿ. ಫುಲ್ಲು 360 ಡಿಗ್ರಿನೂ ಬರೀ ಕಾಫಿ ತೋಟನೇ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ್ದಿದ್ದು ಸನ್ಸೆಟ್ ನೋಡೋದಕ್ಕೆ. ಒಳ್ಳೆ ಸ್ಪಾಟು ಮಾತ್ರ, ಸೈಕಾಗಿದೆ ವ್ಯೂ ಅಂತೂ. ಸೊ ನೈಟು ಕ್ಯಾಂಪ್ ಫೈರ್ ಹಾಕೊಟ್ಟಿದ್ದಾರೆ. ಒಳ್ಳೆ ಮ್ಯೂಸಿಕ್ ಕೇಳಿಕೊಂಡು ಕ್ಯಾಂಪ್ ಫೈರ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ ಚಂದನ್ನು. ಹೇಗಿದ್ದು ವೈಬ್ಸು? ಸಕ್ಕದಾಗಿದೆ. ಫುಲ್ಲು ಚಳಿ, ಒಳ್ಳೆ ಫೈರ್ ಕ್ಯಾಂಪ್ ಹಾಕೊಂಡಿದ್ದೀವಿ, ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸುತ್ತ ಫುಲ್ಲು ಕಾಡು, ಕಾಫಿ ತೋಟ, ನೆಕ್ಸ್ಟ್ ಲೆವೆಲ್ ವೈಬ್ಸು. ಸೊ ನೈಟು ಡಿನ್ನರ್ ಕೊಟ್ಟಿದ್ದಾರೆ. ವೆಜ್ಜಲ್ಲಿ ಬಾಯ್ಲ್ಡ್ ರೈಸು, ಸಾಂಬಾರು, ಪಲ್ಯ, ಒಂದು ಸಲಾಡು. ಚಂದನ್ಗೆ ನಾನ್ ವೆಜ್ಜು. ಹೇಗಿದೆ ಗುರು ಟೇಸ್ಟು? ಸಕ್ಕದಾಗಿದೆ. ವೆಜ್ ಊಟ ಅಂತೂ ಸಕ್ಕತ್ತಾಗಿದೆ. ಬಾಯ್ಲ್ಡ್ ರೈಸು, ಸಾಂಬಾರು, ಇದು ಪಲ್ಯ ಕೊಟ್ಟಿದ್ದಾರೆ, ಹೀರೆಕಾಯಿ ಪಲ್ಯ, ಹಾಗೆ ಸಲಾಡು. ಊಟ ಅಂತೂ ತುಂಬಾ ಚೆನ್ನಾಗಿದೆ, ಅಥೆಂಟಿಕ್ ಮಲೆನಾಡು ಸ್ಟೈಲು. ನಾನ್ ವೆಜ್ ರಿವ್ಯೂ ಆಗಲೇ ಚಂದನ್ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಏನಂತಂದರೆ ಈ ಒಂದು ವೈಬೇ ಸೂಪರ್ ಆಗಿದೆ. ಸುತ್ತ ಫುಲ್ಲು ಕಾಫಿ ತೋಟ, ಫುಲ್ ಚಳಿ ಅಂದರೆ ಚಳಿ, ಬಿಸಿ ಬಿಸಿ ಊಟ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹೇಗಿತ್ತು ಗುರು? ಸಕ್ಕದಾಯಿತು. ಒಳ್ಳೆ ವೈಬ್ಸ್ನ ಕೊಡುತ್ತೆ ಇಲ್ಲಿ ಬಂದರೆ. ಹಾಂ, ಅದು ಸಿಂಪಲಾಗಿ ಅಡುಗೆ ಮಾಡಿಸ್ಕೊಂಡಿದ್ದೀವಿ, ಇಬ್ಬರೇ ಬಂದಿರೋದು. ಸೊ ಹಂಗಾಗಿ ಒಂದು 2-3 ಡಿಶಸ್ ಮಾಡಿಸ್ಕೊಂಡಿದ್ದೀವಿ ವೆಜ್ಜು ಮತ್ತು ನಾನ್ ವೆಜ್ಜಲ್ಲಿ. ಸೊ ಸಕ್ಕದಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಬೆಳಗ್ಗೆ ಸಿಗೋಣ ಸ್ನೇಹಿತರೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು ಬಂದು ಡೇ 2 ಇನ್ನು ಕೆರೆ ಕೂಲ್ ನೇಚರ್ ಸ್ಟೇ. ಸೊ ಇವತ್ತು ಬಂದು ಕಾಫಿ ಕುಯ್ತಾ ಇದ್ದಾರಂತೆ. ಇದು ಬಂದು ಮಲೆನಾಡಲ್ಲಿ ಜಾನ್ವರಿ ಫೆಬ್ರವರಿ ಮಂತ್ ಆಗಿರೋದ್ರಿಂದ ಕಾಫಿ ಕುಯ್ತಾ ಇದ್ದಾರೆ ಎಸ್ಟೇಟಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅದನ್ನು ಕೂಡ ನೋಡ್ಕೊಂಬರೋಣ ಹೇಗೆ ಕುಯ್ತಾ ಇದ್ದಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಬ್ರೇಕ್ಫಾಸ್ಟ್ಗೆ ಮಲೆನಾಡು ಸ್ಟೈಲ್ ಅಕ್ಕಿ ರೊಟ್ಟಿ, ತುಪ್ಪ ಹಾಗೆ ಚಟ್ನಿನ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಎಸ್ಟೇಟ್ ಕಡೆ ಹೋಗೋಣ. ಹೇಗಿದೆ ಗುರು ಬ್ರೇಕ್ಫಾಸ್ಟು? ಸಕ್ಕದಾಗ.
ಕಾಯಿ ಚಟ್ನಿ ಇಷ್ಟ ಆಯ್ತು ನನಗೆ. ಹೌದಾ, ನಾನು ಕೂಡ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ನೋಡಿ, ಇಲ್ಲಿ ಕಾಫಿ ಕೊಯ್ತಾ ಇದ್ದಾರೆ ಈ ಥರ ಕೆಳಗಡೆ ಟಾರ್ಪೋಲ್ ಹಾಕ್ಕೊಂಡು. ಇಲ್ಲೆಲ್ಲ ಕಾಫಿ ಬೀನ್ಸ್ ಬಿದ್ದಿದೆ. ನೋಡೋಕ್ಕೆ ಏನೋ ಒಂಥರ ಖುಷಿ. ಇದನ್ನು ಫುಲ್ಲು ತೋಟ ಫುಲ್ಲು ಎಷ್ಟೊಂದು ಜನ ಕೊಯ್ತಾ ಇದ್ದಾರೆ ಇಲ್ಲೆಲ್ಲ ಕಾಫಿನ. ಈ ಒಂದು ಹೋಮ್ ಸ್ಟೇ ಕಂಪ್ಲೀಟ್ ಡೀಟೇಲ್ಸು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ದಯವಿಟ್ಟು ಚೆಕ್ಔಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಈ ಒಂದು ಹೋಮ್ ಸ್ಟೇ ಟೂರ್ ಅಂತ ಎಲ್ಲ. ಇದೇ ಥರ ಹೆಚ್ಚಿನ ಮಾಹಿತಿಯುಳ್ಳ ಟ್ರಾವೆಲ್ ಕಂಟೆಂಟ್ಗಳಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.